ನಮಸ್ಕಾರ, ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ಮಸಾಲ ವಡೆ ಅಥವಾ ಅಂಬೊಡೆಯನ್ನು ಮಾಡ್ತಾಯಿದ್ದೇನೆ. ಸೋಡಾವನ್ನು ಬಳಸದೆ ಅಂಬೊಡೆಯನ್ನು ಗರಿಗರಿಯಾಗಿ ಮಾಡುವ ಟಿಪ್ಸನ್ನು ನಿಮಗೆ ಹೇಳ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿ ನೋಡಿ. 1 ಲೋಟ ಕಡಲೆಬೇಳೆ ಮತ್ತು 1/4 ಲೋಟ ಉದ್ದಿನಬೇಳೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು 2 ಗಂಟೆಗಳ ಕಾಲ ನೆನೆಯಲು ಬಿಡಿ. ಚೆನ್ನಾಗಿ ಬೇಳೆ ನೆನೆದ ಮೇಲೆ ಸಂಪೂರ್ಣವಾಗಿ ನೀರನ್ನು ಬಸಿದು ತೆಗೆಯಿರಿ. ಮಸಾಲೆಗೆ ಮಿಕ್ಸಿ ಜಾರಿನಲ್ಲಿ 2 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, 4-5 ಹಸಿ ಶುಂಠಿಯ ಚೂರುಗಳು, ಸ್ವಲ್ಪ ಇಂಗು, 2 ಹಸಿಮೆಣಸಿನಕಾಯಿ, 4-5 ಒಣಮೆಣಸಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿ. ಹೀಗೆ ತರಿತರಿಯಾಗಿ ಗ್ರೈಂಡ್ ಮಾಡಿದ ನಂತರ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ. ಈಗ ಅದೇ ಜಾರಿನಲ್ಲಿ ನೆನೆಸಿಟ್ಟುಕೊಂಡ ಬೇಳೆಯನ್ನು ಹಾಕಿ ತರಿತರಿಯಾಗಿ ರುಬ್ಬಬೇಕು. ಸ್ವಲ್ಪವೂ ನೀರನ್ನು ಸೇರಿಸದೆ ಈ ರೀತಿಯಾಗಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಇದನ್ನು ಕೂಡ ಮಿಕ್ಸಿಂಗ್ ಬೌಲಿಗೆ ಹಾಕಿ. ಉಳಿದ ಬೇಳೆಯನ್ನು ಕೂಡ ಇದೇ ರೀತಿ ತರಿತರಿಯಾಗಿ ರುಬ್ಬಿ ಮಿಕ್ಸಿಂಗ್ ಬೌಲಿಗೆ ಹಾಕಿ. ಅರ್ಧ ಕಪ್ ಹೆಚ್ಚಿದ ಈರುಳ್ಳಿ, 1/4 ಕಪ್ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಮತ್ತು 1/4 ಕಪ್ ಸಣ್ಣಗೆ ಹೆಚ್ಚಿದ ಕರಿಬೇವಿನ ಎಲೆಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಸೋಡಾ ಹಾಕುವುದು ಬೇಡ. ಬಾಣಲೆಯಲ್ಲಿ ಎಣ್ಣೆ ಕಾದಿದೆ ಅಂತ ಸ್ವಲ್ಪ ಹಿಟ್ಟನ್ನು ಬಿಟ್ಟು ನೋಡಿಕೊಂಡು ನಂತರ ಹಿಟ್ಟನ್ನು ತಗೊಂಡು ಹೀಗೆ ಉಂಡೆಯನ್ನಾಗಿ ಮಾಡಿ ಕೈಯಲ್ಲೇ ತಟ್ಟಿ ಎಣ್ಣೆಯಲ್ಲಿ ಬಿಡಿ. ಕೈಗೆ ಹಿಟ್ಟು ಅಂಟುತ್ತೆ ಅನಿಸಿದರೆ ಸ್ವಲ್ಪ ಎಣ್ಣೆಯನ್ನು ಕೈಗೆ ಸವರಿಕೊಳ್ಳಿ. ಏನೂ ಕಷ್ಟ ಇಲ್ಲ. ಹೀಗೆ ಆರಾಮವಾಗಿ ಉಂಡೆಯನ್ನು ಮಾಡಿಕೊಂಡು ಅಂಬೊಡೆಯನ್ನು ಕೈಯಲ್ಲೇ ತಟ್ಟಿ ಸುಡಬಹುದು. ಈಗ ಅಂಬೊಡೆಯನ್ನು ಹೇಗೆ ಗರಿಗರಿ ಮಾಡುವುದೆಂದು ಹೇಳುತ್ತೇನೆ. ನೊರೆ ಕಮ್ಮಿ ಆದ ನಂತರ ಅರ್ಧ ಬೆಂದಿರುವಾಗಲೇ ಅಂಬೊಡೆಯನ್ನು ತೆಗೆದು ಒಂದು ಪ್ಲೇಟಿನಲ್ಲಿ ಹಾಕಿಟ್ಟುಕೊಳ್ಳಿ. ನಂತರ ಇನ್ನೊಂದು ಬ್ಯಾಚ್ ಅಂಬೊಡೆಯನ್ನು ಹಾಕಿ ಅದನ್ನು ಕೂಡ ಅರ್ಧ ಬೆಂದಿರುವಾಗಲೇ ತೆಗೆದು ಪ್ಲೇಟಿನಲ್ಲಿ ಇಟ್ಟುಕೊಳ್ಳಿ. ಈಗ ಮೊದಲನೇ ಬ್ಯಾಚಿನಲ್ಲಿ ಕರಿದ ಅಂಬೊಡೆಯನ್ನು ಮತ್ತೊಮ್ಮೆ ಎಣ್ಣೆಯಲ್ಲಿ ಹಾಕಿ 2 ನಿಮಿಷ ಕರಿಯಿರಿ. ಈ ಟಿಪ್ಸನ್ನು ಉಪಯೋಗಿಸಿ ನೀವು ಅಂಬೊಡೆಯನ್ನು ಎಣ್ಣೆಯಲ್ಲಿ ಕರಿದರೆ ಅಂಬೊಡೆಯು ಗರಿಗರಿಯಾಗಿರುತ್ತೆ ಮತ್ತು ಜಾಸ್ತಿ ಎಣ್ಣೆಯನ್ನು ಹೀರುವುದಿಲ್ಲ. ಈಗ ಗರಿಗರಿಯಾದ ಅಂಬೊಡೆ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.